ಖುಷಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಎರಡು ಫಂಕ್ಷನ್ ಇದ್ದಾವೆ. ಏನು ಫಂಕ್ಷನ್ ಅಂದರೆ, ಒಂದು ನಮ್ಮ ದೊಡ್ಡಪ್ಪ ಅವ್ರದ್ದು ಕಾರ್ಯ ಇದೆ ವರ್ಷದ್ದು. ಅದೊಂದು ಮುಗಿಸ್ಕೊಂಡು ನಮ್ಮ ಮಾಮನ ಮಗಳದ್ದು ಒಂದು ಫಂಕ್ಷನ್ ಇದೆ, ಹೊಸಗೆ ಫಂಕ್ಷನ್ನು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಏನು ಸಮಾಚಾರ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಮ್ಮ ಅಮ್ಮ ಅವ್ರ ಮನೆ, ಅಂದರೆ ನನ್ನ ತವ್ರ ಮನೆ. ನಮ್ಮ ಪುಟಾಣಿ ನೋಡಿ ಇನ್ನೂ ಮಲ್ಕೊಂಡಿದ್ದಾನೆ. ನಮ್ಮ ಸುಬ್ಬಮ್ಮ ಆಟ ಆಡ್ತಿದ್ದಾಳೆ. ಚನ್ನಳೆ. ಕಮ್ಮಿ. ಹಾಯ್ ಎಲ್ರಿಗೂ. ನಾವಿವಾಗ ಹೋಗ್ತಾ ಇರೋದು ಮುದಿಬಡು ಅಂತ. ಕಳ್ಳಂಬೆಳ್ಳದಿಂದ ಹಿಂದೆಗಡೆ ಅಲ್ಲಿ ಚೆಕ್ ಪೋಸ್ಟ್ ಸಿಗುತ್ತಲ್ಲ, ಅಲ್ಲಿ ಹಿಂದೆನೆ ಎಲ್ಲ ಹೇಳ್ತಾ ಇದ್ದೀನಿ. ತರೂರ್ ಗೇಟ್ ಅಂತ ಸಿಗುತ್ತೆ ಅಲ್ಲೇ. ಇದು CB ನರಸಿಂಹಸ್ವಾಮಿ. ಎಲ್ಲರೂ ಕೈ ಮುಕ್ಕೊಂಬಿಡಿ. ನಾವು ಕೈ ಮುಕ್ಕೊಂಡು ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀವಿ. ಜಾತ್ರೆ ಆಗಿ ಆಲೇ ತಿಂಗಳಾಯಿತು. ಇನ್ನೂ ಸ್ವಲ್ಪ ಜಾತ್ರೆ ಇಟ್ಕೊಂಡಿದ್ದಾರೆ. ಪವರ್ಫುಲ್ ದೇವರು ನಮ್ಮ ದೇವರು. ನಮಸ್ಕಾರ CB ನರಸಿಂಹಸ್ವಾಮಿ. ಹೋಗ್ತಾ ನಮ್ಮ ಸ್ಕೂಲ್ ತೋರಿಸ್ತೀನಿ. ನಾನು 8ನೇ ಕ್ಲಾಸಿಂದ SLCವರೆಗೂ ಓದಿರೋ ಸ್ಕೂಲು. ಕಡಲೆ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಮರಗಳು, ಅದೇ ನಮ್ಮ ಸ್ಕೂಲು. ಅಲ್ಲಿಂದ ಮುಂದೆಗಡೆ ಇಲ್ಲೇ ನಾವೆಲ್ಲ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ದು, ಕಬಡ್ಡಿ, ಖೋಖೋ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದು ಇಲ್ಲೇ. ಇವಾಗ ಬೇಸಿಗೆ ಎಲ್ಲ ಹಂಗಾಗಿ ಒಣಗೋಗಿದ್ದಾವೆಲ್ಲ ಮರಗಳು. ಚಿಗುರಿದ್ರೆ ತುಂಬ ಸಖತ್ತಾಗಿರ್ತೈತೆ. ಇವತ್ತು ನಾನು ಏನು ಅಂದ್ಕೊಂಡಿದ್ದೀನಿ, ಯಾಕೆ ಇನ್ನೂ ಸ್ಕೂಲ್ ಓಪನ್ ಆಗಿಲ್ಲ, ಇವತ್ತು ರಜಾನ ಅಂತ. ರಜಾ ಅಲ್ಲ, ಲೇಟಾಗಿ ತೆಗ್ದಿದ್ದಾರೆ ಆ್ಯಕ್ಚುಲಿ. ಇದೆ ನಮ್ಮ ಸ್ಕೂಲ್. ತುಂಬಾ ಮೆಮೊರೀಸ್ ಇದೆ ನಮ್ಮ ಸ್ಕೂಲ್ದು. ನನಗೆ ಈಗಲೂ ಸಹ ಫ್ರೆಂಡ್ಸ್ ಇದ್ದಾರೆ, ಟಚ್ಚಲ್ಲಿದ್ದಾರೆ ಎಲ್ರೂ. ಇದು ಅಕ್ಕಮ್ಮ ದೇವ್ರ ದೇವಸ್ಥಾನ. ನಾನು ಚಿಕ್ಕವಳಿಂದನೂ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಯಾವಾಗಲೂ ಏನಾದರೂ ನಮ್ಗೆ ಇಷ್ಟ ಆಗಿರೋದನ್ನ ನೆನೆಸ್ಕೋತಾ ಇದ್ದೀವಿ ಅಂತಂದರೆ, ಅದು ಒಂದೇ ಹೆಸರು ಯಾವುದಾದ್ರೂ ಬರುತ್ತೆ ಅಂತಂದರೆ ಅದು ಇದೆ ಅಮ್ಮಾಜಿ. ಅಕ್ಕಮ್ಮ ದೇವರು ಅಂತಲೂ ಸಹ ಕರೀತಾರೆ. ಇದು ತುಂಬಾ ಪವರ್ಫುಲ್ ಗಾಡ್. ಹಂಗೆ ತುಂಬ ಸೈಲೆಂಟ್ ದೇವರು, ಯಾರಿಗೂ ಕೆಟ್ಟದ್ದು ಮಾಡ ಅಂತ ದೇವರಂತೂ ಅಲ್ಲ. ಯಾರೇನೇ ಬೇಡ್ಕೊಂಡ್ರು ಶಾಂತವಾಗಿ ಇರೋವಂಥ ದೇವರು. ಒಂದು ಆಕ್ಷಿ ಹಾಕಿದ್ರು, ಒಂದು ಬಿಕ್ಲಿಕ್ಕೆ ಬಂದರು, ಏನಾದರೂ ಒಂದು ತಡೆದ್ರು, ಬಿದ್ದರು, ಅಮ್ಮಾಜಿ ಅನ್ನೋದೇ ಬಾಯಿಗೆ ಬರುತ್ತೆ ನನಗೆ. ಅಷ್ಟು ಮನಸ್ಸಲ್ಲಿ ಕೂರ್ಬಿಟ್ಟಿದೆ ಇದು ದೇವರು. ನನ್ನ ಚಿಕ್ಕ ವಯಸ್ಸಿಂದ ಕರೆದಿದ್ದು. ಮುದಿಮಡಿಗೆ ಬಂದ್ವಿ. ಇದು ಮುದಿಮಡ್ಗಿಂದು ಏನದು ಬ್ರಿಡ್ಜು. ನಾವಂತೂ ಇಲ್ಲಿ ಚಿಕ್ಕ ವಯಸ್ಸಿಂದನೂ ಫುಲ್ ಮೆಮೊರೀಸ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆಲ್ಲ ಹೋಗ್ತಾ ಇದ್ವಿ. ತುಂಬಾ ನೆನಪಾಯಿತು ನನಗೆ. ಗಂಗಮ್ಮನೆಲ್ಲ ಮಾಡೋರು, ಸಕ್ಕತ್ತಾಗಿತ್ತು. ಇದು ಮುದಿಮಡು, ಎಕ್ಸಾಕ್ಟಾಗಿ ಇದು ಮುದಿಮಡು. ಈ ಕಡೆ ತಿರುಗಿದ್ರೆ ನಮ್ಮ ಮನೆ, ನಮ್ಮ ದೊಡ್ಡಮ್ಮ ಅವ್ರದ್ದು ಮನೆ. ಇಷ್ಟೇ ನಮ್ಮ ಮನೆಗಳು. ಇವರೆಲ್ಲ ನಮ್ಮ ದೊಡ್ಡಪ್ಪ ಅವರು ರಿಲೇಷನ್ಸ್ಗಳೇ ಎಲ್ಲ. ನಮ್ಮ ದೊಡ್ಡಮ್ಮ ನಿಂತೈತೆ ನೋಡ್ರಿ. ಗೃಹ ಪ್ರವೇಶದ ವಿಡಿಯೋ ಹಾಕಿದ್ನಲ್ಲ, ಇವತ್ತೇ ಬರ್ತಾ ಇರೋದು. ಅವತ್ತು ಬಂದಿದ್ದು, ಇವತ್ತು ಬರ್ತಾ ಇರೋದು. ಅಪ್ಪನ ಕಾರ್ಯ ಇದೆ ಅಂತ. ಮನೆ ಒಳಗಡೆ ಹೋಗೋಣ. ನಮ್ಮ ದೊಡ್ಡಮ್ಮ ನಿಂತ್ಕೊ ಅಂತಂದರೆ ಒಳಗಡೆನೇ ಹೋಗ್ತೈತೆ. ತುಳಸಿ ಪಾಟ್ ತಂದು ಕೊಟ್ಟಿದ್ದೆ ಗೃಹ ಪ್ರವೇಶದ ದಿನ. ನೋಡಿ ಯಾವ ಥರ ನೋಡ್ಕೊಂಡೈತೆ, ಚೆನ್ನಾಗೈತೆ. ಬಟ್ ಅದಿನ್ನೂ ಚಿಗುರಿಲ್ಲ. ಕರ್ಬೇವಿನ ಸೊಪ್ಪಿನ ಗಿಡ, ಎಲ್ಲರೂ ಬಂದು ಇಲ್ಲೇ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋರು ನಾನು ಚಿಕ್ಕವಳಿದ್ದಾಗ.
ಈಗಲೂ ಅಷ್ಟೇ ಚೆನ್ನಾಗಿದೆ. ಇಲ್ಲಂತೂ ನನ್ನ ತುಂಬಾ ನೆನಪುಗಳು ಇದೆ. ನನ್ನ ನಿಜವಾದ ತವ್ರ ಮನೆ ಅಂದರೆ ಇದೇ. ಇವರೇ ನನ್ನನ್ನು ಸಾಕಿ ಬೆಳೆಸಿ ದೊಡ್ಡೋಳನ್ನ ಮಾಡಿ ಓದಿಸಿ ಪ್ರೀತಿ, ಮೇಯ್ನಾಗಿ ಪ್ರೀತಿ ಕೊಟ್ಟಿರೋದು ಅಂದರೆ ಇವರೇ. ಆದರೆ ಮನೇಲಿ ಯಾರ ಹತ್ರ ಯಾರು ಇಲ್ದಂಗೆ ಆಗೋಗ್ಬಿಟ್ರು. ಆ ದೇವ್ರಿಗೆ ಏನು ಒಳ್ಳೆಯವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾ ಎಲ್ಲ ಹಿಂದಿಂದೇನೆ ಎಲ್ಲರನ್ನೂ ಸಾಯಿಸ್ತಾ ಬಂದ್ಬಿಟ್ಟ ದೇವರು. ನನಗೆ ಆ ದೇವ್ರ ಮೇಲೇ ಬೇಜಾರಾಗ್ಬಿಟ್ಟಿದೆ. ನಮ್ಮ ಭಾಗ್ಯ ಮಾತಾಡ್ತೈತೆ ಕುತ್ಕೊಂಡು. ನಮ್ಮ ಅಕ್ಕ ಇವರೇ ಇವಾಗ ಇರೋದು. ಮತ್ತು ನಮ್ಮ ಅಣ್ಣ ಒಬ್ಬರಿದ್ದಾರೆ ಚಿಕ್ಕವರು. ನಮ್ಮ ಅಪ್ಪಂಗೆ ಎಲ್ಲ ರೆಡಿ ಮಾಡಿ ಒಂಥರ ಸಮಾಧಾನ ಆಯಿತು. ನನ್ನನ್ನು ತುಂಬಾ ಸಾಕಿರೋ, ಚೆನ್ನಾಗಿ ಪ್ರೀತಿ ಕೊಟ್ಟು ಅಂದರೆ ನಮ್ಮ ದೊಡ್ಡಪ್ಪನೇ. ಬಟ್ ಈ ಥರ ಆಗಬಾರ್ದಿತ್ತು. ನಮಗೆ ಯಾಕೆ ಈ ಥರ ಆಗುತ್ತೆ ಅಂತ ಬೇಜಾರಾಗುತ್ತೆ. ನಮ್ಮ ಅಣ್ಣ ಸತ್ತೋಯ್ತು, ಆಮೇಲೆ ನಮ್ಮ ಅಪ್ಪ ಸತ್ತೋಯ್ತು. ಈಗ ಮನೇಲಿ ಯಾರೂ ಇಲ್ಲ. ನಮ್ಮ ದೊಡ್ಡಮ್ಮಂಗೆ ಏನೂ ಗೊತ್ತಾಗಲ್ಲ. ನಿಜ ತುಂಬ ಬೇಜಾರಾಗುತ್ತೆ ಈ ಥರ ಆಯಿತು ಅಂದರೆ. ಇನ್ನು ಎಷ್ಟೆಷ್ಟೋ ಜನ ಕೆಟ್ಟದ್ದು ಮಾಡಿರೋರು ತುಂಬ ಜನ ಇದ್ದಾರೆ. ಅವರಿಗೆ ಶಿಕ್ಷೆ ಸಹ ಕೊಡಲ್ಲ. ಅವ್ರು ಸಾಯ್ಲಿ ಅಂತ ಹೇಳ್ತಾ ಇಲ್ಲ, ಶಿಕ್ಷೆ ಸಹ ಕೊಡಲ್ಲ ದೇವರು. ಅಂಥದ್ರಲ್ಲಿ ನಮ್ಮ ಅಪ್ಪರು ಯಾರಿಗೆ ನಾನು ಕಂಡಂಗೆ, ನಾನು ಬೆಳೆದು ಅಲ್ಲೇ ಇದ್ದು ಕಂಡಂಗೆ ಯಾರಿಗೂ ಅನ್ಯಾಯ ಮಾಡಿ ನೋವು ಮಾಡಿ ಅಂಥವ್ರಲ್ಲ ಅವರು. ಅಂಥವ್ರಿಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ ದೇವರು. ತುಂಬಾ ಬೇಜಾರಾಗ್ಬಿಟ್ಟೈತೆ ನನಗೆ. ಎಲ್ಲರೂ ಒಂದಿನ ಸಾಯೋದೇ ಸರಿ, ಬಟ್ ಇಷ್ಟು ಬೇಗ ಮನೆಯಲ್ಲಿ ಅದು ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೋಗಲಿ ಬಿಡಿ, ನೆನೆಸ್ಕೊಂಡ್ರೆ ಸುಮ್ಮನೆ ಅಳು ಬರುತ್ತೆ, ಬೇಜಾರಾಗುತ್ತೆ. ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತು. ಪಾಪ ನಮ್ಮ ದೊಡ್ಡಮ್ಮಗೆ ಏನೂ ಗೊತ್ತಾಗಲ್ಲ. ಅವರು ಅಕ್ಕಮ್ಮ ದೇವ್ರ ಪೂಜಾರಪ್ಪ ಅವರು ಬಂದಿದ್ದರು. ಎಲ್ಲ ಪೂಜೆ ಎಲ್ಲ ಆಯಿತು. ಇನ್ನೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ನಮ್ಮ ಅಪ್ಪನ ಕಾರ್ಯ ವರ್ಷದ ಒಳಗೇ ಮಾಡಬೇಕಿತ್ತಲ್ಲ. ಹಂಗಾಗಿ ಶುಕ್ರವಾರ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಆಗಲಿಲ್ಲ ಮಾಡೋದಕ್ಕೆ. ಅಮಾವಾಸ್ಯೆ ಮಾಡಬೇಡಿ ಅಂತಂದರು. ಶನಿವಾರ ಬೇಗನೆ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೊರಟಿದ್ದಾಯಿತು ನಾನು. ಇವರೇ ನಮ್ಮಪ್ಪ. ಇವತ್ತು ನಾನು ಕೇಳ್ಕೊಂಡೆ ನಮ್ಮಪ್ಪನ, ಮತ್ತೆ ನೀನು ಎಲ್ಲಿಟ್ಟಿದ್ದೀಯಪ್ಪ, ನೀನೇನಾದರೂ ಹುಟ್ಟಿರಲಿಲ್ಲ ಅಂತಂದರೆ ಮತ್ತೆ ನನ್ನ ಹೊಟ್ಟೆಲೇ ಹೆಣ್ಮಗು ಆಗಿ ಹುಟ್ಟಪ್ಪ ಅಂತ ಕೇಳ್ಕೊಂಡೆ. ಗೊತ್ತಿಲ್ಲ ಆ ದೇವರು ಇಷ್ಟು ಅನ್ಯಾಯ ಮಾಡಿದ್ದಾನೆ. ಬಟ್ ಏನಾದರೂ ಒಂದು ಒಳ್ಳೇದು ಮಾಡಲಿ ಅಂತ. ಅವ್ರಿಗೆ ಇಷ್ಟು ಅನ್ಯಾಯ ಮಾಡಿದ ಮೇಲೂ ಸಹ ಒಳ್ಳೇದಾಗಿಲ್ಲ. ಅದೇ ನನಗೆ ಬೇಜಾರು. ಈಗ ಏನಾದರೂ ಒಂದು ಒಳ್ಳೆ ಕೆಟ್ಟದಾಯಿತು ಅಂದರೆ ಮುಂದೆ ಒಳ್ಳೇದು ಬರುತ್ತೆ ಅನ್ನೋದಿರುತ್ತೆ ಅಲ್ಲ, ಅದು ನಮ್ಮ ಫ್ಯಾಮಿಲೀಲಿ ಹಾಗೇ ಇಲ್ಲ. ಅದಕ್ಕೆ ಬೇಜಾರು ನನಗೆ ದೇವ್ರುಗಳ ಮೇಲೆ. ಮನೆಯೆಲ್ಲ ಹೊಸ್ದಾಗಿ ಕಟ್ಟಿರೋದಿದು. ದೇವರು ಅವ್ರಿಗೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಅವ್ರ ಮಕ್ಕಳಿಗೆ. ನಮ್ಮ ಭಾಗ್ಯಂಗೆ, ನಮ್ಮ ಅಣ್ಣಂಗೆ ಒಳ್ಳೇದು ಮಾಡಿದ್ರೆ ಸಾಕು. ಅವರಿಬ್ಬರನ್ನ ಕಿತ್ಕೊಂಡಿರೋ ತಕ್ಕನಾಗಿ ಒಳ್ಳೆ ಪ್ರತಿಫಲ ಕೊಟ್ಟರೆ ಸಾಕು ದೇವರು. ಐ ಮಿಸ್ ಯು ಅಪ್ಪ, ಐ ಲವ್ ಯು. ನಮ್ಮ ಅಪ್ಪನ ಕಾರ್ಯ ಮಾಡೋದಕ್ಕೆ ನಮ್ಮ ಅಣ್ಣನೇ ಇಲ್ಲ. ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗಿದ್ದ, ಅವನಿಗಷ್ಟು ಇದಿಲ್ಲ, ಇಂಟ್ರೆಸ್ಟೇ ಇಲ್ಲ ಗೈಸ್. ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಯಜಮಾನ್ರೆ ಕಾರ್ಯ ಮಾಡಿದ್ರು. ಅದು ನಂಗೆ ತುಂಬಾ ಖುಷಿ ಆಯಿತು. ಎಷ್ಟು ಜನ ಹೊಟ್ಟೆಲಿ ಹುಟ್ಟಿದ್ರೆ ಏನು ಪ್ರಯೋಜನ ಅಲ್ವಾ. ಬಿಡಿ, ಆಗಿದ್ದಾಗೋಯ್ತು. ಹತ್ರ ಇರೋಗೆ ಪ್ರಯೋಜನ ಇಲ್ಲಲ್ಲ. ಹತ್ತಿದ ತಕ್ಷಣ ಆಗಲ್ಲ. ನಾನು ಯಾವ ಥರ ಕಾಣಿಸ್ತಿದ್ದೀನಿ, ನಮ್ಮ ಯಜಮಾನ್ರು ಚೆನ್ನಾಗಿಲ್ಲ, ಸ್ಯಾರಿ ಬ್ಲೌಸು ಮ್ಯಾಚ್ ಆಗ್ತಾಯಿಲ್ಲ ಅಂತ ಇದ್ದರು. ಅಯ್ಯೋ ಬಿಡುತ್ತಾ ಅಂತ ಹೇಳ್ಬಿಟ್ಟು ಅದೇ ಹಾಕ್ಕೊಂಡೆ. ಊಟ ಎಲ್ಲ ಮುಗಿಸಿದ್ರು. ನಾನು ಊಟ ತಿನ್ನಲ್ಲ. ನನ್ನದೇ ಒಂಥರ ಬೇರೆ ಪ್ರಾಬ್ಲಮ್ಸ್ ಇದ್ದಾವೆ. ಕೆಲವರಿಗೆ ಊಟ ತಿಂದರೆ ಆಗಲ್ಲ ಅಲ್ಲ. ಸೊ ನಾನು ತಿನ್ನೋಕ್ಕಾಗಲಿಲ್ಲ. ನಮ್ಮಪ್ಪ ಬೇಜಾರು ಮಾಡ್ಕೊಂಡಿರಲ್ಲ ಅನ್ಸ್ಕೊ. ಯಾವ ಥರ ಕಾಣಿಸ್ತಿದ್ದೀನಿ ಹೇಳಿ? ಚೆನ್ನಾಗಿ ಕಾಣಿಸ್ತಿದ್ದೀನ?
ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.